ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಶಿವಮೊಗ್ಗ ದಸರಾವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಮೊನ್ನೆ ನಗರಾಭಿವೃದ್ಧಿ ಸಚಿವರನ್ನ ಕೇಳ್ಕೊಂಡ್ವಿ. ಅದೇ ರೀತಿ ಮಾನ್ಯ ಜಿಲ್ಲಾ ಮಂತ್ರಿಗಳನ್ನು ಕೂಡ ಕೇಳ್ಕೊಂಡಾಗ ನಗರಾಭಿವೃದ್ಧಿ ಸಚಿವರು ಹಾಗೂ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿಕೊಂಡು ನಮ್ಮ RC ರೀಜನಲ್ ಕಮಿಷನ್ ಅವರಿಗೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ನಡೆಸಿದರು. ಶಿವಮೊಗ್ಗ ನಗರದಲ್ಲಿ 9 ದಿವಸಗಳ ಕಾಲ ಅದ್ದೂರಿ ದಸರಾ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಇದರ ಅಂಗವಾಗಿ ಕಳೆದ ಬಾರಿ ಸರ್ಕಾರದಿಂದ ಸ್ವಲ್ಪ ಕಡಿಮೆ ಹಣ ಬಂದಿತ್ತು. ಆದರೆ ಈ ಬಾರಿ ಆ ರೀತಿ ಮಾಡಬಾರ್ದು, ಶಿವಮೊಗ್ಗ ನಗರದ ಎಲ್ಲ ಕಲಾವಿದರುಗಳಿಗೂ ಶಿವಮೊಗ್ಗ ನಗರದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವೆಲ್ಲ ನಮ್ಮ ಮಂತ್ರಿಗಳಿಗೆ ಇವರಿಗೆಲ್ಲರೂ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಉಂಟು. 9 ದಿವಸಗಳ ನಡೀತಕ್ಕಂಥ ದಸರಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ದಸರಾ ಕಾರ್ಯಕ್ರಮ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಕೂಡ ಈ ಒಂದು ನಾಡ ಹಬ್ಬಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಶಿವಮೊಗ್ಗ ನಗರದ ಎಲ್ಲ ಜನತೆ ಸೇರ್ಕೊಂಡು ಮಾಡ್ಕೊಂಡು ಬರ್ತಕ್ಕಂಥ ಈ ಒಂದು ಹಬ್ಬಕ್ಕೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ವಿಜೃಂಭಣೆಯ ಒಂದು ಆನೆಯ ಅಂಬಾರಿ, ಬೆಳ್ಳಿಯ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಹೊತ್ತು ನಗರದ ವಿವಿಧ ಭಾಗಗಳಲ್ಲಿ ವಿವಿಧ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳ ಮುಖಾಂತರ ಒಂದು ಅಂಬು ಸವಾರಿ ಬಂದು ಈ ಒಂದು ಜಂಬೂ ಸವಾರಿ ಬಂದು ಅಂಬನ್ನು ಕಟ್ ಮಾಡ್ತಕ್ಕಂಥ ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ನೀವೆಲ್ಲರೂ ಕೂಡ ಭಾಳಷ್ಟು ಸಾಕ್ಷಿಯಾಗಿದ್ದೀವಿ. ಸುಮಾರು ಸಾವಿರಾರು ಜನ ಅವತ್ತು ಯಾವ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಪೊಲೀಸ್ನವರ ಭಾಳಷ್ಟು ಸಂದರ್ಭದಲ್ಲಿ ಸಾವಿರಾರು ಜನ ಸೇರ್ತಾರೆ ಅಂದರೆ ಭಾಳಷ್ಟು ಜನ ಪೊಲೀಸ್ನವರು ಇರ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ದಸರಾ ಮಹೋತ್ಸವಕ್ಕೆ ಯಾರೂ ಕೂಡ ಪೊಲೀಸ್ನವ್ರ ಸಂಖ್ಯೆನೂ ಕಡಿಮೆ, ಅಂದರೆ ಎಲ್ಲ ವಾಲಂಟಿಯರ್ ಆಗಿ ಬಂದು ದಸರಾದಲ್ಲಿ ಏನು ಅಂಬು ಕಡಿತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬನ್ನಿ ಮುಡಿತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರೋದಕ್ಕೆ ಶಿವಮೊಗ್ಗ ನಗರ ಕೂಡ ಭಾಳಷ್ಟು ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾನ್ಯ ಮಂತ್ರಿಗಳು ರೀಜನಲ್ ಕಮಿಷನರ್ ಹತ್ರನೂ ಕೂಡ ನೇರವಾಗಿ ಮಾತಾಡಿ ಶಿವಮೊಗ್ಗ ದಸರಾಕ್ಕೆ ಏನು ಯಾವ ರೀತಿ ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬರ್ತಿದ್ವಿ, ಮೈಸೂರು ದಸರಾ ಬಿಟ್ಟರೆ ಶಿವಮೊಗ್ಗ ದಸರಾನೇ ಅದ್ದೂರಿಯಾಗಿ ಮಾಡ್ತಕ್ಕಂಥ ದಸರಾ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದು ಜಿಲ್ಲೆದು ರಾಜ್ಯಾದ್ಯಂತ ಅನೇಕ ಕಲಾವಿದರುಗಳು ಕೂಡ ಬಂದು ಕಲಾ ತಂಡಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹಾಗೂ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಶಿವಮೊಗ್ಗ ನಗರದವರು ಹಾಗೂ ಬೇರೆ ಬೇರೆ ಗ್ರಾಮದವರು ಕೂಡ ಬಂದು ಈ ಶಿವಮೊಗ್ಗ ದಸರಾದಲ್ಲಿ ಕೂಡ ಕಣ್ತುಂಬಿಸಿರ್ತಕ್ಕಂಥದ್ದು ಹಬ್ಬಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ನಗರಾಭಿವೃದ್ಧಿ ಸಚಿವರು ಇವರೆಲ್ಲರೂ ಕೂಡ ಚರ್ಚೆಯಿಂದ ಇವತ್ತು 150 ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ 1.25 ಕೋಟಿ ರೂಪಾಯಿ ಶಿವಮೊಗ್ಗ ದಸರಾಕ್ಕೆ ಬಿಡುಗಡೆ ಆಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಜಿ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ, ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಕಳೆದ 3-4 ದಿವಸಗಳ ಕೆಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ದಸರಾ ಯಾವ ರೀತಿ ನಡೀತಾ ಇತ್ತು ಅಂತ ಹೇಳಿದ್ರೆ ಮಾನ್ಯ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 14 ಸಮಿತಿಗಳನ್ನು ಮಾಡ್ಕೊಂಡು ದಸರಾ ಕಾರ್ಯಕ್ರಮವನ್ನು ಕೂಡ ಯಾವಾಗಲೂ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಈಗ ಕಾರ್ಪೊರೇಷನ್ ಬಾಡಿ ಇಲ್ದಲೇ ಇರೋದ್ರಿಂದ ಕಮಿಷನರ್ ಅವರ ನೇತೃತ್ವದಲ್ಲಿ ಕಮಿಷನರಿಗೆ ಒಂದು ಅಧ್ಯಕ್ಷತೆ ಮಾಡಿ ಜೊತೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕೂಡ ಈ ದಸರಾದಲ್ಲಿ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ರಿ ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ಅಹವಾಲಿತ್ತು. ಅದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆನೂ ಕೂಡ ಭೇಟಿ ಮಾಡಿ ಅದನ್ನು ಚರ್ಚೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಇದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯುವ ದಸರಾ ಆಗಿರ್ಬೋದು, ಮಹಿಳಾ ದಸರಾ, ಮಕ್ಕಳ ದಸರಾ, ಈ ರೀತಿ 14 ವಿವಿಧ ಬಗೆಯ ದಸರೆಗಳು. ಇದಕ್ಕೆ ಸಂಬಂಧಪಟ್ಟವರು ಯಾರು ಒಬ್ಬರು ಕೂಡ ಜವಾಬ್ದಾರಿ ತಗೋಬೇಕಿತ್ತು. ಮುಂಚೆ ಕಾರ್ಪೊರೇಟರ್ಗಳು ಇದಕ್ಕೆ ಅಧ್ಯಕ್ಷರಾಗಿ ಹಾಗೂ ಅಧಿಕಾರಿಗಳು ಇದಕ್ಕೆ ಅಧಿಕಾರಿ ಸದಸ್ಯರಾಗಿ ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ಆದರೆ ಇವತ್ತು ಕಾರ್ಪೊರೇಷನ್ ಬಾಡಿ ಇಲ್ದಲೇ ಇರೋದ್ರಿಂದ ಮಾನ್ಯ ಆಯುಕ್ತರ ನೇತೃತ್ವದಲ್ಲಿ ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡು ಸಮಿತಿಯನ್ನು ಮಾಡಿ ಹಾಗೂ ಭಾಳಷ್ಟು ಜನ ಆಸಕ್ತರುಗಳು ಕೂಡ ಇದ್ದಾರೆ.
ಕಲಾವಿದರು ಕೂಡ ಇದ್ದಾರೆ, ಆಸಕ್ತಿ ಇದ್ದಾರೆ. ಶಿವಮೊಗ್ಗ ನಗರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಹಳ ಎತ್ತಿದ ಕೈ ಇರತಕ್ಕಂಥದ್ದು. ಅವರೆಲ್ಲರೂ ಕೂಡ ಇರೋದ್ರಿಂದ ಅವರನ್ನು ಕೂಡ ವಾಲಂಟಿಯರಿಗೆ ಯಾರ್ಯಾರು ಬಂದು ಇದಕ್ಕೆ ಈ ಒಂದು ದಸರಾ ವಿಚಾರವಾಗಿ ಸೇರ್ಕೊಂಡು ಇರ್ತಾರೋ ಅಂತಕ್ಕಂಥ ಅವರನ್ನು ಕೂಡ ಸೇರಿಸಿ, ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಭಾಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ, ಈ ಒಂದು ದಸರಾ ಹಬ್ಬ ನಾಡ ಹಬ್ಬಕ್ಕೆ ಬಂದು ನಾವೆಲ್ಲರೂ ಕೂಡ ನಮ್ಮದಲ್ಲೇ ಆಗಿರ್ತಕ್ಕಂಥ ಒಂದು ಸಲಹೆ ಹಾಗೂ ನಾವು ಇರತಕ್ಕಂಥ ಸೇವೆಯನ್ನು ಮಾಡ್ತೀವಿ ಅಂತ ಇಚ್ಛಿಸಿದವ್ರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡಿ ಅಂತಕ್ಕಂಥ ಮಾತನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೇಳ್ಕೊಂಡಿದ್ವಿ, ಮಾನ್ಯ ಮಂತ್ರಿಗಳಿಗೂ ಕೂಡ ಕೇಳ್ಕೊಂಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ಸಭೆಯನ್ನು ಕರೆಸ್ಬಿಟ್ಟು ಇದಕ್ಕೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ. ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಂಬಿಕೆಯನ್ನು ಕೂಡ ನಮಗಿದೆ. ಇದ್ರ ಜೊತೆಗೆ ಬಹಳ ರಾಜ್ಯದಿಂದ ಜಿಲ್ಲೆಯಿಂದ ಬಹಳಷ್ಟು ಕಲಾವಿದರುಗಳನ್ನು ಕೂಡ ಕರೆಸ್ತಾ ಇದ್ವಿ. ಈಗ ಜೊತೆಯಾಗಿ ಸ್ಥಳೀಯರಿಗೂ ಕೂಡ ಬಹಳಷ್ಟು ಹೆಚ್ಚಿನ ಅವಕಾಶ ಕೊಡಿ. ಕಳೆದ ಬಾರಿ ಅವಕಾಶ ಬಹಳಷ್ಟು ಜನಕ್ಕೆ ವಂಚಿತರಾಗಿದ್ರು, ಆದರೆ ಈ ಬಾರಿ ಬಹಳಷ್ಟು ಜನಕ್ಕೆ ಅವಕಾಶ ಕೊಡಿ, ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಕೊಳ್ತಾ ಇದೀವಿ ಪತ್ರಿಕಾ ಮಾಧ್ಯಮದ ಮುಖಾಂತರ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಏನು ನಡೀತಕ್ಕಂಥ ಎಲ್ಲ ಶಿವಮೊಗ್ಗ ನಗರದ ದಸರಾ, ಯಾಕಂದ್ರೆ ತಾವೇ ಗೊತ್ತೀರಿ, ತಮಗೆ ಕೂಡ ಗೊತ್ತೇ, ಸುಮಾರು ಒಂದು 150 ದೇವಾನುದೇವತೆಗಳು ಆ ಒಂದು ದಸರಾಕ್ಕೆ ಸಾಕ್ಷಿ ಆಗ್ತಕ್ಕಂಥದ್ದು. ಶಿವಮೊಗ್ಗ ನಗರದ ವಿವಿಧ ಭಾಗಗಳಿಂದ ದೇವಾನುದೇವತೆಗಳು ಬಂದು ಆ ಒಂದು ಏನು ಬನ್ನಿ ಮಂಟಪದ ಸುತ್ತಲೂ ನಿಂತ್ಕೊಳ್ತದಲ್ಲ, ಅದು ಕಣ್ತುಂಬಿರ್ತಕ್ಕಂಥ ಒಂದು ದೃಶ್ಯ ಕೂಡ ಅದು, ಹಾಗೂ ದೇವರ ಒಂದು ಆಶೀರ್ವಾದ ಕೂಡ. ಎಲ್ಲೋ ದೇವತೆಗಳು ಬಂದಾಗ ಬಹಳಷ್ಟು ಜನ ವಾರ್ಡಲ್ಲಿದ್ದವರು ಆ ದೇವರುಗಳ ಜೊತೆಗೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ದೇವರುಗಳನ್ನ ಮುಂಚೆ ಕರೆಸ್ಬಿಟ್ಟು ಡೊಳ್ಳು, ವೀರಗಾಸೆ ಇದನ್ನೆಲ್ಲ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ಇದಕ್ಕೆಲ್ಲದಕ್ಕೂ ಕೂಡ ಶಿವಮೊಗ್ಗ ನಗರ ಸಾಕ್ಷಿಯಾಗಲಿ. ಮುಂದೆ ಬರ್ತಕ್ಕಂಥ ದಸರಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ನೀವು ಪತ್ರಿಕಾ ಮಾಧ್ಯಮದವರು ಕೂಡ 9 ದಿವಸ ಈ ಒಂದು ದಸರಾದ ವಿಚಾರಕ್ಕೆ ಬಹಳಷ್ಟು ವರ್ಷಗಳಿಂದ ಕೂಡ ಸಹಕಾರವನ್ನು ಕೊಡ್ಕೊಂಡು ಬಂದಿರತಕ್ಕಂಥದ್ದುಂಟು. ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿ ಯಾವ ರೀತಿ ತೀರ್ಮಾನ ಆಗ್ತದೋ ಆ ತೀರ್ಮಾನಕ್ಕೆ ನೀವೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋಗೋಣ, ಚೆನ್ನಾಗಿ ಅದ್ದೂರಿ ದಸರಾ ಮಾಡೋಣ ಅಂತ ಹೇಳ್ತಾ, ಶಿವಮೊಗ್ಗ ನಗರದ ಜನತೆಗೆ ಸಂತೋಷದ ಸುದ್ದಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಕಲಾವಿದರುಗಳು ಕೂಡ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಬೇಕಿತ್ತು. ದಸರಾ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ವೇದಿಕೆ, ಸರ್ಕಾರದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಬಹಳಷ್ಟು ಜನ ಮುಗಿಬೀಳ್ತಾ ಇರಲಿಲ್ಲ. ನಮ್ಮ ಕಾರ್ಯಕ್ರಮ ಮಾಡಿದ್ವಿ, ಸರ್ಟಿಫಿಕೇಟ್ ಕೊಡಿ. ಅವರಿಗೆಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರ ಸ್ಟೇಜ್ ಪರ್ಫಾರ್ಮೆನ್ಸು ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಈ ಸರ್ಟಿಫಿಕೇಟ್ ಬಹಳಷ್ಟು ಹೆಲ್ಪ್ ಆಗಿದ್ದನ್ನು ನಾವು ಕಣ್ಣಾರೆ ಕಂಡಿರೋದುಂಟು. ಅಕಸ್ಮಾತ್ ಬರದಲ್ಲೇ ಇದ್ದಾಗಲೂ ಕೂಡ ನೆಕ್ಸ್ಟ್ ಡೇ ಬಂದು ಇಸ್ಕೊಂಡೋಗಿ ಸರ್ಟಿಫಿಕೇಟ್ನ ಇಸ್ಕೊಂಡೋಗ್ಬಿಟ್ಟು ನಾವೆಲ್ಲರೂ ಕೂಡ ಈ ದಸರಾದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಅಂತದನ್ನು ಕೂಡ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳ್ತಾ, ಸುಮಾರು 1.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲರೂ ಕೂಡ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ